ಫ್ರೆಂಡ್ಸ್, ಇವತ್ತಿಂದ ನಾನು ಲಾಗ್ ಹಾಕಬೇಕು ಅನ್ಕೋತಾ ಇದ್ದೀನಿ. ನಿಮ್ಮ ಸಪೋರ್ಟ್, ಲಾಗ್ ಹಾಕಿ ಅಂತಂದರೆ ಲಾಗ್ ಹಾಕ್ತೀನಿ, ಇಲ್ಲ ಅಂತಂದರೆ ಮೊದಲು ಯಾವ ಥರ ವಿಡಿಯೋಸ್ ಹಾಕ್ತಾಯಿದ್ದೆ ಅದೇ ಥರ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡಿ, ಮನೆ ಮುಂದೆ ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿಬಿಟ್ಟಿದ್ದೀನಿ ನಾನು. ಈ ಕೆಳಗಡೆ ಬಂದು ಈ ಥರ ಹಾಕಿದ್ದೀನಿ. ಪಕ್ಷಿಗಳು ನೋಡಿ ಗಿಡದಲ್ಲಿ ಬಂದು ಎಷ್ಟು ಚೆನ್ನಾಗಿ ಕೂಡ್ತಾ ಇದ್ದಾವೆ, ತಂಪಿದೆ ಅಲ್ಲ. ಹಾಗಾಗಿ ಇಲ್ಲಿ ಮರಿಗಳು ಮಾಡ್ಕೊಂಡು ಹೋಗಿದೆ ಎಷ್ಟೊಂದು ಪಕ್ಷಿಗಳು. ಈ ಥರ ಆಗಿದೆ ನೋಡಿ. ಅಲ್ಲಿ ರಂಗೋಲಿ ಈ ಥರ ಹಾಕಿದ್ದೀನಿ ಕೆಳಗಡೆ. ಇಲ್ಲಿ ನೋಡಿ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೇನೆ. ಇಲ್ಲಿ ಚಿಗಿತಾ ಇದೆ. ಇದು ಜಸ್ಟ್ ಒಂದು ಕಡ್ಡಿ ತೊಗೊಂಬಂದು ತುರುಕಿದ್ದೆ, ಈ ಥರ ಮೊಗ್ಗು ಬಿಡ್ತಾ ಇದೆ ನೋಡಿ. ಇಲ್ಲಿ ಇದರಲ್ಲೊಂದು ಮೊಗ್ಗಿದೆ, ಇದರಲ್ಲೊಂದು ಮೊಗ್ಗಿದೆ. ಹಾಗೆ ಇವು ಮೆಣಸಿನ್ಕಾಯಿ ಕೂಡ ಚಿಕ್ಕದಾಗಿ ಮೆಣಸಿನ್ಕಾಯಿ ಕೂಡ ಆಗ್ತಾಯಿದ್ದಾವೆ. ಇಲ್ಲಾಗಿದೆ ನೋಡಿ ಮೆಣಸಿನ್ಕಾಯಿ, ಈ ಥರ ಮೆಣಸಿನ್ಕಾಯಿ ಆಗ್ತಾಯಿದ್ದಾವೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ, ಅರಳ್ತಾ ಇದ್ದಾವೆ. ಇಂಥ ಬಿಸಿಲಲ್ಲೂ ಕೂಡ ಚೆನ್ನಾಗಿ ಅರಳ್ತಾ ಇದ್ದಾವೆ ನೋಡಿ. ಬನ್ನಿ ಅಮ್ಮನ ಕಡೆ ಹೋಗೋಣ, ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ. ನೋಡಿ, ಫೈನಲಿ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ. ಇವಾಗ ನನಗೆ ಉಪ್ಪಿಟ್ಟು ಬೇಕು, ಅದಕ್ಕೋಸ್ಕರ ಟಿಫನ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ. ನನ್ನ ಚಾನಲ್ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಉಪ್ಪಿಟ್ಟು ತಯಾರಿ ನಡೆದಿದೆ ಅಮ್ಮಂದು. ಹಾಗೆ ಪೂಜಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಮ್ಮ ಬಂದುಬಿಟ್ಟು ನೋಡಿ ಪೂಜೆ ಮಾಡಿದ್ದಾರೆ. ಪೂಜೆ ಎಲ್ಲ ಮುಗ್ದಿದೆ ಇವಾಗ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿಬಿಟ್ಟು ಇವಾಗ ನಾಷ್ಟಕ್ಕಂತ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ. ಅಡುಗೆ ಶಿಕ್ಷಣ ಎಲ್ಲ ಅಮ್ಮಂದೆ, ನಾ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಬಟ್ ಬೇರೆ ಮೇಲಿನ ಕೆಲಸ ಎಲ್ಲ ನಾನು ಮಾಡ್ಕೋತೀನಿ. ಬಟ್ ಅಡುಗೆ ಮಾತ್ರ ಅಮ್ಮ ಮಾಡ್ತಾರೆ. ಇಲ್ಲಿ ನೋಡಿ ಪೂಜೆ ಎಲ್ಲ ಮಾಡಿದ್ದಾರೆ. ನಿಮ್ಗೆ ಅಮ್ಮನ ತೋರಿಸ್ತೀನಿ ನೋಡಿ ನಾನು. ಇಲ್ಲಿ ನೋಡಿ ಅಮ್ಮ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಫೈನಲಿ ಕುದೀತಾ ಹೆಸರು ಬರುತ್ತೆ ಇನ್ನು ಉಪ್ಪಿಟ್ಟು ರವೆ ಉಪ್ಪಿಟ್ಟು ಮಾಡ್ತಾ ಇರೋದು ನೋಡಿ. ಅಮ್ಮ ಉಪ್ಪಿಟ್ಟು ಮಾಡೋಕ್ಕೆ ನಿಂತಿರೋದು. ಉಪ್ಪಿಟ್ಟು ರವೆ ಹಾಕ್ತಾ ಇರೋದು ಉಪ್ಪಿಟ್ಟು ಮಾಡೋಕ್ಕೆ. ಉಪ್ಪಿಟ್ಟು ಕುದೀತಾ ಇದೆ ಚೆನ್ನಾಗಿ. ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದಾರೆ ನೋಡಿ ಅದ್ರ ಮೇಲೆ. ಉಪ್ಪಿಟ್ಟು ರೆಡಿ ಆಗಲಿ ಫ್ರೆಂಡ್ಸ್, ಅಲ್ಲಿವರೆಗೆ ಮತ್ತೆ ಸಿಗೋಣ. ಅಮ್ಮ ನಾಷ್ಟ ಮಾಡ್ತಾ ಕೂತಿದ್ದಾರೆ ನೋಡಿ. ಇಲ್ಲಿ ನಾಷ್ಟ ಮಾಡ್ತಾಯಿದ್ದಾರೆ ಅಮ್ಮ, ಉಪ್ಪಿಟ್ಟು ತಿಂತಾಯಿದ್ದಾರೆ. ನಾನು ಬಟ್ಟೆ ತೊಳೆದ್ಬಿಟ್ಟು ಆಮೇಲೆ ಬಂದು ಉಪ್ಪಿಟ್ಟು ತಿಂತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಮ್ಮ ರವಾನ ಹಸನ್ ಮಾಡ್ತಾಯಿದ್ದಾರೆ. ಇಲ್ಲಿ ಕೇರ್ ಇಡ್ತಾ ಇದ್ದಾರೆ ನೋಡಿ. ನಿನ್ನೆ ರವೆ ಹಾಕೊಂಡು ಬಂದಿದ್ದೆ ನಾನು, ಗೋಧಿ ರವೆ. ಇಲ್ಲಿ ನೋಡಿ ರವೆ ಕೇರ್ತಾ ಇದ್ದಾರೆ ನೋಡಿ. ಇಲ್ಲಿ ರವಾನ ಹಸನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ. ಅಮ್ಮ ಏನಿಲ್ಲ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಹಾಗೆ ಇಲ್ಲಿ ನೋಡಿ ರವೆ ಕೇರ್ಕೋತಾ ಇದ್ದಾರೆ. ಒಮ್ಮೆ ಎಲ್ಲ ಕೇರಿ ತೆಗೆದಿಟ್ಕೊಂಡ್ಬಿಡ್ತಾರೆ ನೋಡಿ ಫ್ರೆಂಡ್ಸ್. ಅಮ್ಮ ಮಾತಾಡಲ್ಲ ಜಾಸ್ತಿ, ಹೀಗಾಗಿ ಅವ್ರು ಮಾತಾಡ್ತಾ ಇಲ್ಲ. ಮುಂದೊಂದು ದಿನ ನೋಡೋಣ, ಇದೇ ಥರ ಲಾಗ್ ಚೆನ್ನಾಗಿ ಓಡಿ ಅವರು ಮಾತಾಡ್ಬೋದು. ಜಾಸ್ತಿ ಅವ್ರ ವಿಡಿಯೋದಲ್ಲೆಲ್ಲ ಹಾಗೆಲ್ಲ ಮಾತಾಡಲ್ಲ. ನೋಡಿ ನಾನು ಕೂಡ ಉಪ್ಪಿಟ್ಟು ತಿಂತಾ ಇದ್ದೀನಿ. ಇವರು ನಮ್ಮ ಅಜ್ಜಿ ನೋಡಿ ಫ್ರೆಂಡ್ಸ್, ಅಂದರೆ ನಮ್ಮ ಅಪ್ಪನ ಅಜ್ಜಿ. ಇವರು 105 ವರ್ಷಗಳು ಬದುಕಿದ್ದಾರೆ. ಅವ್ರ ಫೋಟೋ ಇದೆ. ಬಟ್ ಇವ್ರು ಅಂದರೆ ನಮ್ಮ ಅಜ್ಜನ ಅಪ್ಪನ ಫೋಟೋ ಇಲ್ಲ. ಅಜ್ಜನದು ಫೋಟೋ ಇಲ್ಲ.
ಇವರು ನಮ್ಮ ಪಪ್ಪ, ಇವರು ಅವರ ಅಪ್ಪ ಅಮ್ಮ ಅಂದರೆ ನಮ್ಮ ಅಜ್ಜ ಅಜ್ಜಿ ಇವರು. ನನ್ನ ಯಂತ್ರ ಬಂದು ಈ ಥರ ಇದೆ ಫ್ರೆಂಡ್ಸ್. ಈ ಥರ ಯಂತ್ರ ಯಾರು ತೊಗೊಳಕ್ಕೆ ಹೋಗಲೇಬೇಡಿ. ಯಾಕಂದರೆ ಯಾವಾಗ ಕೈ ಕೊಡುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನೇನು ಬೇರೆದವ್ರದ್ದು ಬಟ್ಟೆ ಹೊಲಿಬೇಕು ಅಂತ ಯಂತ್ರ ತೊಗೊಲಿಲ್ಲ. ಬಟ್ ನನ್ನ ಬಟ್ಟೆ ಆದ್ರೂ ಪಿಕೋ ಫಾಲ್ ಮಾಡ್ಕೊಳಕ್ಕೆ ಬರುತ್ತೆ, ಎಂಬ್ರಾಯ್ಡಿಂಗ್ ಕಲಿಯೋಕ್ಕೆ ಬರುತ್ತೆ ಅಂತ ಇದು ಮಷಿನ್ ತೊಗೊಂಡೆ. ಬಟ್ ಯಾವಾಗ ಒಂದೊಂದು ಟೈಮ್ ಚೆನ್ನಾಗೇ ವರ್ಕ್ ಆಗುತ್ತೆ, ಒಂದೊಂದು ಟೈಮು ಸರಿಯಾಗಿ ವರ್ಕ್ ಆಗೋಲ್ಲ. ಹಾಗಾಗಿ ಇದರಿಂದ ಜಾಸ್ತಿ ಏನೂ ಬಟ್ಟೆ ಹೊಲಿಯೋಕ್ಕೆ ಆಗೋಲ್ಲ. ಈ ಥರ ಸ್ಲೀವ್ ನಾನೇ ಹಚ್ಕೊಂಡೆ ನೋಡಿ ಫ್ರೆಂಡ್ಸ್. ಮೊನ್ನೆ ಒಂದು 4 ಜೊತೆ ಡ್ರೆಸ್ ತೊಗೊಂಡು ಬಂದೆ. ಆ ಡ್ರೆಸ್ಸಿಗೆ ಈ ಥರ ಸ್ಲೀವ್ ನಾನೇ ಹಚ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು ಈ ಥರ ಇದೆ. ಇನ್ನೊಂದು ಡ್ರೆಸ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದರ ದುಪ್ಪಟ್ಟ ಬಂದುಬಿಟ್ಟು ಈ ಥರ ಬರುತ್ತೆ. ದುಪ್ಪಟ್ಟ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಮಸ್ತಾಗಿದೆ ಡ್ರೆಸ್ಸು. ಇಲ್ಲಿ ನೋಡಿ, ಇದು ಈ ಡ್ರೆಸ್ಸಿಗೂ ಒಂದು ಈ ಥರ ವೇಲ್ ಬಂದಿದೆ ಇದರದ್ದು. ಈ ಡ್ರೆಸ್ಗೂ ಕೂಡ ಸ್ಲೀವ್ ಹಚ್ಚಿದೆ. ಇವಾಗ ಹಚ್ಚಿ ಈ ಥರ ಇಟ್ಟಿದ್ದೀನಿ ನೋಡಿ. ಉಲ್ಟಾನೇ ಇಟ್ಟಿದ್ದೀನಿ, ಹಾಗೆ ಸೀದಾ ಮಾಡಿಲ್ಲ. ತೋರಿಸ್ತೀನಿ ನಿಮಗೆ. ಇದೊಂದು ಡ್ರೆಸ್ ಈ ಥರ ಇದೆ. ಡ್ರೆಸ್ ಬಂದು ಈ ಥರ ಇದೆ ನೋಡಿ. ಆದರೆ ಇದಕ್ಕೆ ಡಬಲ್ ಸ್ಲೀವ್ ಕೊಟ್ಟಿದ್ದರು. ಒಂದು ಫುಲ್ ಸ್ಲೀವ್ ಕೊಟ್ಟಿದ್ದರು, ಒಂದು ಹಾಫ್ ಸ್ಲೀವ್ ಕೊಟ್ಟಿದ್ದರು. ನಾನು ಫುಲ್ ಸ್ಲೀವ್ ಬೇಡ, ಎಲ್ಲದಕ್ಕೂ ಫುಲ್ ಸ್ಲೀವ್ ಆಗುತ್ತೆ, ಹಾಫ್ ಇರಲಿ, ಎಕ್ಸಾಮ್ಗೆ ಹೋದಾಗ ಅದು ಹಾಫ್ ಸ್ಲೀವ್ ಕೇಳ್ತಾರಲ್ಲ. ಹಾಗಾಗಿ ಈ ಡ್ರೆಸ್ಸಿಗೆ ಒಂದಕ್ಕಾದರೂ ಹಾಫ್ ಸ್ಲೀವ್ ಇರಲಿ. ಹಾಫ್ ಸ್ಲೀವ್ ಇದ್ದಿದ್ದು ಡ್ರೆಸ್ಗಳು ತುಂಬ ಕಡಿಮೆ ಇದೆ ನನ್ನ ಹತ್ರ. ಹಾಗಾಗಿ ಇದಕ್ಕೆ ಫುಲ್ ಸ್ಲೀವ್ನ ಹಚ್ಚಲಿಲ್ಲ ನಾನು, ಹಾಫ್ ಸ್ಲೀವ್ ಹಚ್ಕೊಂಡೆ. ಈ ಥರ ಹಚ್ಕೊಂಡ್ಬಿಟ್ಟಿದ್ದೆ ನೋಡಿ ಸ್ಲೀವ್ನ. ಇದು ಬಂದು ಇನ್ನೊಂದು ಡ್ರೆಸ್ ತೋರಿಸ್ತೀನಿ ನಿಮಗೆ. ಇಲ್ಲಿದೆ ನೋಡಿ, ಇದು